ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನನ್ನೆಲ್ಲ ಕೆಲಸಗಳೇನಿದೆ, ಬಿಸ್ನೆಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಅಥವಾ ನಾನು ಇಂಜಿನಿಯರ್ ಕೆಲಸ ಆಗಿರ್ಬೋದು, ಎಲ್ಲವನ್ನ ಕೂಡ ಬಿಟ್ಟು ವ್ಯವಸಾಯ ಮಾಡಬೇಕು ಅನ್ನೋದು ನನ್ನದು ಬಹಳ ದಿನದ ಕನಸು. ಅಂದರೆ ಸಿಕ್ಕಾಪಟ್ಟೆ ವರ್ಷಗಳ ಕನಸು. ಚಿಕ್ಕ ವಯಸ್ಸಿಂದನೂ ಈ ವ್ಯವಸಾಯ ಮಾಡಬೇಕು, ಅಂದರೆ ತೋಟ ಮಾಡ್ಕೋಬೇಕು, ಅದ್ರಲ್ಲಿ ಸೆಟ್ಲ್ ಆಗಬೇಕು, ಈ ರೀತಿ ಎಲ್ಲ ಕನಸು ತುಂಬ ಇದೆ. ಆದರೆ ಯಾಕೋ ಸಾಕಾರ ಆಗ್ತಾಯಿಲ್ಲ ಅದು. ಅಂದರೆ ಕಾಲ ಇನ್ನೂ ಕೂಡಿ ಬರ್ತಾಯಿಲ್ಲ. ಈಗ ಸದ್ಯಕ್ಕೆ ವ್ಯವಸಾಯದ ಕೆಲಸ ಅಂತೂ ಶುರು ಮಾಡ್ತಾಯಿದ್ದೀವಿ. ಬಟ್ ನನ್ನ ಕೆಲಸಗಳೇನು ಬಿಡ್ತಾಯಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇದು ಬಂದು ನನ್ನ ಬಹಳ ದಿನದ ಕನಸು. ಹೇಗೆ ನಾವು ಫಾರ್ಮಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಅದೇ ರೀತಿಯಾಗಿ ನಂದು ಇನ್ನೊಂದು ಕನಸಿತ್ತು. ಅಂದರೆ ಶಾಲೆ ಮಕ್ಕಳಿಗೆ ಎಲ್ಲವನ್ನ ಕೂಡ ಕಲಿಸ್ಬೇಕು ಅಂದ್ಬಿಟ್ಟು, ಅದರಲ್ಲಿ ಈ ಮೌಲ್ಯ ಶಿಕ್ಷಣ ಏನು ಕೊಡ್ತೀವಿ, ಈಗ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಕೊಡಬೇಕನ್ನೋದಾಗಿದೆ. ಅದ್ರ ಜೊತೆಗೆ ಒಂದಷ್ಟು ಸ್ಕಿಲ್ಸ್ನ ಚಿಕ್ಕ ವಯಸ್ಸಿಂದನೇ ಬೆಳೆಸಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಇತ್ತು. ಅದೇ ರೀತಿಯಾಗಿ ನಾವಿಲ್ಲೇನು ನಮ್ಮ ಒಂದು ಮೈಸೂರಿನ ಕೋಟೆಹುಂಡಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತೊಗೊಂಡು ಡೆವಲಪ್ ಮಾಡ್ತಾಯಿದ್ದೀನೋ, ಆ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ವ್ಯವಸಾಯವನ್ನು ಕೂಡ ಕಲಿಸ್ಬೇಕು ಅನ್ನೋದು. ಅಂದರೆ ಒಂದು ಕ್ಲಾಸು, ಪ್ರತಿದಿನ ಒಂದು ಕ್ಲಾಸು ವ್ಯವಸಾಯ. ಅಂದರೆ ಈ ಪಿ ಟಿ ಪೀರಿಯಡಲ್ಲಿ ಒಂದು ಸ್ವಲ್ಪ ಟೈಮ್, ಒಂದು 10 ನಿಮಿಷನೋ 15 ನಿಮಿಷನೋ ಈ ವ್ಯವಸಾಯ ಕಲಿಸೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ಬೇಕು ಅನ್ನೋದು ಒಂದು ಕನಸಿತ್ತು. ಅದಕ್ಕೆ ಸಾಕಾರ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಖರ್ಚು ಮಾಡಿದ್ದೀನಿ. ಸೊ ಇವಾಗ ನಾವೇನು ಲಾನು ಮತ್ತು ಗಾರ್ಡನ್ ಮಾಡಿಸ್ತಾಯಿದ್ದೀವಿ. ಲಾನ್ ಬಂದು ಆ ಕಡೆ ಸೈಡ್ ಬರುತ್ತೆ, ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಲಾನ್ ಬಂದು ಆ ಕಡೆ ಸೈಡ್ ಬರುತ್ತೆ. ಇನ್ನು ಮಿಕ್ಕಿದ ಏನು ಪಾರ್ಟ್ ಇತ್ತು ಅದಕ್ಕೆ ನಾನು ಆ ಲಾನ್ ಮಾಡೋವಂಥವ್ರಿಗೆ ಹೇಳಿದೆ, ಈ ಥರ ಮಕ್ಕಳಿಗೆ ತರಕಾರಿ ಬೆಳೆಸೋದನ್ನ ಹೇಳ್ಕೊಡ್ಬೇಕು ಸರ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ, ಅಂದರೆ ಅರ್ಥ ಮಾಡಿಕೊಂಡ್ರು ನಮ್ಮ ಉದ್ದೇಶನೆಲ್ಲ ಅರ್ಥ ಮಾಡಿಕೊಂಡು ಸಖತ್ತಾಗಿ ಏನು ವೆಜಿಟೇಬಲ್ ಬೆಡ್ಗಳನ್ನು ಮಾಡಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರೋ ನೀವು ಪಾತಿಗಳು, ಇದೆಲ್ಲವೂ ಕೂಡ ಮಕ್ಕಳಿಗೆ ತರಕಾರಿ ಬೆಳೆಸೋದಕ್ಕೋಸ್ಕರ ಮಾಡಿರೋವಂಥದ್ದು. ಸೊ ಈಗ ನೋಡ್ತಾ ಇದ್ದೀರಾ, ಒಟ್ಟು 1 2 3 4 5 6 7 8 9 10 ಪಾತಿಗಳನ್ನು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿಗೆ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಹುಂಡಿ ಏನಿದೆ, ಈ ಒಂದು ಶಾಲೆಯಲ್ಲಿ ಓದುವಂತಹ ಮಕ್ಕಳು ಇನ್ನು ಮುಂದೆ ತಮ್ಮ ಶಿಕ್ಷಣದ ಜೊತೆಗೆ ಒಂದಿಷ್ಟು ವ್ಯವಸಾಯ ಮಾಡೋದನ್ನು ಕೂಡ ಕಲಿತಾರೆ. ಅಂದರೆ ಇದನ್ನು ಕೆಲಸದ ರೀತಿ ಅಲ್ಲ, ಒಂದು ಸ್ಕಿಲ್ ರೀತಿಯಾಗಿ ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ನ ಕರೆಸಿ, ಈ ಒಂದು ರಿಸೋರ್ಸ್ ಪರ್ಸನ್ಗಳನ್ನು ಕಳಿಸಿ ಏನಾದರೂ ಹೇಳ್ಕೊಡ್ತೀವಲ್ಲ, ಅದೇ ರೀತಿಯಾಗಿ ವ್ಯವಸಾಯ ಕೂಡ. ಇದಕ್ಕೆ ನಮ್ಮ ಗೋವಿಂದರಾಜು ಅವರೇ ವ್ಯವಸಾಯದ ಟೀಚರ್ ಕೂಡ ಆಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪಾತಿ ಮಾಡಿದ್ದಾರೆ. ಒಂದೊಂದು ಕ್ಲಾಸ್ ಮಕ್ಳಿಗೂ 2 ಪಾತಿಯನ್ನು ಕೊಟ್ಟು ತಿಂಗಳಿಗೊಂದು ಬೆಳೆ ಬರ್ತಾರೆ, ಸೊಪ್ಪು ತರಕಾರಿನೋ ಈ ರೀತಿ ಸಣ್ಣ ಸಣ್ಣ ಬೆಳೆಗಳನ್ನು ಅವರೇ ತೆಗೆದಾಗ ಅವರಿಗೂ ಒಂದು ಜೀವನ ಮಾಡೋ ರೀತಿಯೂ ಕೂಡ ಅರ್ಥ ಆಗುತ್ತೆ. ಈಗ ಅದೆಲ್ಲ ಅವಶ್ಯಕತೆ ಇದೆ. ಮತ್ತು ಅವರು ತಂದೆ ತಾಯಿಗಳು ಫಾರ್ಮರ್ಗಳಾಗಿದ್ದರೆ ಅವರ ಕಷ್ಟಗಳು ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಸೊ ಎಜುಕೇಷನ್ ಮಹತ್ವ ಗೊತ್ತಾಗುತ್ತೆ, ಜೊತೆಗೆ ರೈತರ ಮಹತ್ವ ಗೊತ್ತಾಗುತ್ತೆ. ಸೊ ಇದೆಲ್ಲವೂ ಕೂಡ ಇದೆ. ಅದಕ್ಕೋಸ್ಕರ ಆ ಒಂದು ಉದ್ದೇಶದಿಂದ ಈ ರೀತಿ ಮಾಡಿಸಿರುವಂಥದ್ದು. ಈ ಸುಮ್ಮನೆ ಹಿಡ್ಕೊಂಡಿದ್ದೀನಿ ಅಷ್ಟೇ. ಪಾಪ ಅವ್ರು ಕೆಲಸ ಮಾಡೋರಾದ್ರೆ ಇಸ್ಕೊಂಡು, ನಾನೇನು ಕೆಲಸ ಮಾಡಿಲ್ಲ. ಇದೆಲ್ಲ ಕಂಪ್ಲೀಟ್ ಲಾನ್ ವಹಿಸ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಅವರೇ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಾಗಿ ಒಂದರಲ್ಲಿ ತರಕಾರಿ, ಸೊಪ್ಪು ಅಥವಾ ಏನೋ ಒಟ್ಟಲ್ಲಿ ಮಕ್ಕಳಿಗೆ ಇದು ವ್ಯವಸಾಯವನ್ನು ಕಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರೆಡಿಯಾಗಿರೋವಂಥದ್ದು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ಡ್ರಿಪ್ ಇರಿಗೇಷನನ್ನು ಮಾಡಿಕೊಡ್ತಾ ಇದ್ದಾರೆ. ಹನಿ ನೀರಾವರಿ ಪದ್ಧತಿ, ಯಾಕಂದರೆ ನೀರು ಕೂಡ ಅತ್ಯಮೂಲ್ಯ ಆಗಿರೋದ್ರಿಂದ ಅದನ್ನು ನೀರಿನ ಮಹತ್ವನ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ಒಂದು ಶಾಲೆಯ ಫಾರ್ಮಿಂಗ್ ಏರಿಯಾ ಇದು, ಏನು ವ್ಯವಸಾಯದ ಭೂಮಿ ಇದು ಸಿದ್ಧ ಆಗಿದೆ. ನನಗೆ ಏನು ಅಂದ್ಕೊಂಡಿದ್ದೆ ಕನಸು, ಆ ಕನಸಿನ ಪ್ರಕಾರನೇ ಸಿದ್ಧ ಆಗಿದೆ. ಇನ್ನೇನಿದ್ರು ಇಲ್ಲಿ ಬೆಳೆ ಹಾಕಬೇಕು, ಬೀಜಗಳನ್ನು ಹಾಕಬೇಕು, ಬೆಳೆಯನ್ನು ತೆಗಿಬೇಕು. ಆ ಮಕ್ಕಳು ಅವ್ರ ಕೈಯಾರೆ ಬೆಳೆ ತೆಗಿಬೇಕು, ಅವ್ರು ಅದನ್ನು ನೋಡಿ ಖುಷಿ ಪಡಬೇಕು, ಇದರಿಂದ ಒಂದಷ್ಟು ಕಲಿಬೇಕು ಅನ್ನೋದು. ಇನ್ನು ಇದ್ರ ಜೊತೆಗೆ ಈ ಕಡೆ ಸೈಡ್ ಬಂದರೆ ಲಾನ್ ಬರುತ್ತೆ. ಮುಂಚೆನೇ ಹೇಳಿದ್ದೆ ನಾನು, ಆಲ್ಮೋಸ್ಟ್ ಲಾನ್ದು 90% ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರೋ, ಇವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅಂದರೆ ಇವ್ರ ಹೆಸರು ದರ್ಶನ್ ಅಂತ ಅಂದ್ಬಿಟ್ಟು. ಸೊ ನಮ್ಮ ಒಂದು ಲಾನ್ ಕೆಲಸವನ್ನು ಮಾಡ್ತಾ ಇರೋದು. ಸರ್ ತಮ್ಮ ಹೆಸರೇನು ಸರ್? ಉಮೇಶ್ ಅಂತ ಅಂದ್ಬಿಟ್ಟವರು, ಎಲ್ಲ ನಂಜನಗೂಡು ಸೈಡ್ ಅವರು. ಸೊ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಮಣ್ಣೆಲ್ಲ ಹದ ಮಾಡಿಬಿಟ್ಟಿದ್ದಾರೆ, ಸ್ಲಿಪ್ಪರ್ ಹಾಕೊಂಡು ಹೋಗೋದು ಬೇಡಕ್ಕೆ ಹೋಗೋಣ. ಸೊ ಇಲ್ಲಿ ಬಂದು ಏನು ಲಾನ್ ಬರುತ್ತೆ, ಈ ಲಾನ್ ಕೆಲಸಕ್ಕೆ ಮಣ್ಣನ್ನು ಸಿದ್ಧಗೊಳಿಸ್ಕೊಂಡಿದ್ದಾರೆ. ಇನ್ನು ನಾಳೆ ಇದರಲ್ಲಿ ಹುಲ್ಲನ್ನು ನಾಟಿ ಮಾಡ್ತಾಯಿದ್ದಾರೆ. ಸೊ ಇದು ಕೂಡ ಹೈಟೆಕ್ಕಾಗಿ ಒಂದು ಲಾನ್ ಬರಬೇಕನ್ನೋದು ಏನು ಕನಸಿತ್ತು ಈ ಒಂದು ಶಾಲೆಯಲ್ಲಿ, ಅದೇ ರೀತಿಯಾಗಿ ಆಗ್ತಿದೆ. ಫಿನಿಶಿಂಗ್ ಮಾಡಿದ್ಮೇಲೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಅದು ಇಮ್ಯಾಜಿನ್ ಮಾಡ್ಕೊಂಡಿದೆ. ಬಟ್ ಬಂದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಇದು ಬಿಟ್ಟರೆ ಇದ್ರ ಪಕ್ಕ ನಿಮಗೆ ಒಂದು ಲೈಬ್ರರಿ ಬರುತ್ತೆ. ಇದು ಕೂಡ ಅಷ್ಟೇ, ಲೈಬ್ರರಿನೆಲ್ಲ ಸ್ಟೋನಲ್ಲೇ ಓಪನ್ ಲೈಬ್ರರಿ ಥರ. ಅಂದರೆ ಆ ಸುತ್ತಮುತ್ತ ಗಿಡ ಮರಗಳಿದೆಯಲ್ಲ, ಆ ಒಂದು ಗಿಡ ಮರಗಳ ಮಧ್ಯೆ ಇಲ್ಲಿ ಲೈಬ್ರರಿ ಕಟ್ಟಬೇಕು ಅನ್ನುವಂತಹ ಒಂದು ಪ್ಲ್ಯಾನು. ಸೊ ಈ ಒಂದು ಜಾಗನ ಇದಕ್ಕೆ ಲೈಬ್ರರಿಗೋಸ್ಕರನೇ ಮಾರ್ಕಿಂಗ್ ಮಾಡ್ಕೊಂಡಿರೋವಂಥದ್ದು. ಸೊ ಇಲ್ಲಿ ಒಂದು ಓಪನ್ ಲೈಬ್ರರಿ ಬರುತ್ತೆ.
ಸೊ ಮಕ್ಕಳು ಆರಾಮಾಗಿ ಇಲ್ಲಿ ಇನ್ನೂ ಒಂದು 2-3 ಮರ ಆಗುವಂತಹ ಗಿಡಗಳು ಬರುತ್ತೆ. ಸೊ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಮಕ್ಕಳಿಗೆ ಓದುವಂತಹ ಹುಚ್ಚನ್ನು ಇಡಿಸ್ಬೇಕು ಅನ್ನೋದೊಂದು ಕನಸಿದೆ. ಅಂದರೆ ಶಾಲೆಯ ಸಮಯದಿಂದನೇ ಮಕ್ಕಳಿಗೆ ಓದೋದನ್ನು ಅಭ್ಯಾಸ ಮಾಡಿಸ್ಬಿಟ್ರೆ ಮಕ್ಕಳಿಗೆ ಬೇರೆ ಹವ್ಯಾಸಗಳು ಕಡಿಮೆ ಆಗುತ್ತೆ. ಈ ಮೊಬೈಲ್ ಯೂಸ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು, ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸೊ ಅದು ಕೂಡ ಒಂದು ಹುಚ್ಚೆ ಆಗಿರೋದ್ರಿಂದ ಈ ಓದೋ ಹುಚ್ಚನ್ನು ಇಡಿಸ್ಬಿಟ್ರೆ ಮಕ್ಕಳಿಗೆ ಅವ್ರು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಮಕ್ಕಳು ಪುಸ್ತಕಗಳಿಗೆ ಅಡಿಕ್ಟ್ ಆಗಬೇಕು, ಪುಸ್ತಕದ ಹುಳುಗಳಾಗಬಾರ್ದು ಅಂತಾರೆ. ಬಟ್ ಪುಸ್ತಕದಲ್ಲಿ ಸಿಗುವಂತಹ ಜ್ಞಾನ ಅದು ಓದಿದ್ರೆ ಅದು ಸಿಗುವಂತಹ ಆನಂದ ಅದೇ ಬೇರೆ ರೀತಿ ಇದೆ. ಸೊ ಕಾಲು ಸುಡ್ತಾ ಇದೆ, ಇಲ್ಲಿ ನೆರಳಿಗೆ ಹೋಗೋಣ ಬನ್ನಿ. ಸೊ ಇನ್ನು ಈ ಕಡೆ ಬಂದು ಕಂಪ್ಲೀಟಾಗಿ ಪ್ಲೇಗ್ರೌಂಡ್ ಬರುತ್ತೆ. ಅಲ್ಲಿ ಒಂದು ಕಬಡ್ಡಿ ಕೋರ್ಟ್ ಬರುತ್ತೆ, ಅಲ್ಲೆಲ್ಲ ಬ್ಯಾಂಬೋಸ್ ಬರುತ್ತೆ. ಎಲ್ಲ ಫಿನಿಶ್ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಇಲ್ಲಿ ಕಬಡ್ಡಿ ಕೋರ್ಟ್ ಬರುತ್ತೆ, ಥ್ರೋಬಾಲ್ ಕೋರ್ಟ್ ಬರುತ್ತೆ. ಮಿಕ್ಕಿದಷ್ಟು ಕೂಡ ಕಂಪ್ಲೀಟಾಗಿ ಪ್ಲೇಗ್ರೌಂಡ್ ಆಗಿರುತ್ತೆ. ಇನ್ನು ಅಲ್ಲಿ ಬಂದು ನಾರ್ಮಲ್ ಸ್ಟೇಜ್ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸ್ಟೇಜು ಜೊತೆಗೊಂದು ರೂಮ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ ಲ್ಯಾಬ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಇದ್ರ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ಅಂದಾಗ ನೆನಪಾಯಿತು. ಸೊ ಹೋಲ್ಸೇಲಾಗಿ ಕಂಪ್ಯೂಟರ್ಗಳನ್ನ ಕೊಡೋರಂಥವ್ರು ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಹೇಳ್ತಾ ಇದ್ದೀನಿ. ಕೊಡೋಂಥವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಬಂದು 6360944802 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ, ಡಿಸ್ಕೌಂಟ್ ಅಂದ್ಬಿಟ್ಟು ಐತ್ರಿ ಆ ಥರದೆಲ್ಲ ಬೇಡ, ಸ್ವಲ್ಪ ಲೇಟೆಸ್ಟ್ ಪ್ರೊಸೆಸರೇ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡೋರು ಯಾರಾದರೂ ಇದ್ದರೆ ನಾನು ಫ್ರೀಯಾಗಿ ಪ್ರಮೋಷನ್ ಕೂಡ ಮಾಡಿ ಕೊಡ್ತೀನಿ. ಸೊ ಅಂದರೆ ಏನಕ್ಕೆ ಪ್ರಮೋಷನ್ ಅಂತಿದ್ದೀನಿ ಅಂದರೆ ನನ್ನ ವೀಡಿಯೋಸ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಆಲ್ರೆಡಿ ನಾನು ಫ್ರೀ ಪ್ರಮೋಷನ್ಗಳೆಲ್ಲ ಮಾಡಿದ್ದೀನಲ್ಲ, ಅವರೆಲ್ಲ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು ಅಂತ. 100ಗೆ 100% ಅಂತ ಹೇಳ್ತಿಲ್ಲ, 90% ಜನರಿಗೆ ಒಳ್ಳೆ ಬಿಸ್ನೆಸ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೀಯಾಗಿ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ, ₹1 ದುಡ್ಡು ತೊಗೊಳ್ಳಲ್ಲ. ನಿಮ್ಮ ಅಂಗಡಿಗೆ ನಾನೇ ಬರ್ತೀನಿ. ಸೊ ನಮಗೆ ಒಂದು ಸ್ವಲ್ಪ ಶಾಲೆ ಆಗಿರೋದ್ರಿಂದ ಡಿಸ್ಕೌಂಟ್ ಪ್ರೈಸಲ್ಲಿ ಕಂಪ್ಯೂಟರ್ಸ್ನ ಒಂದು 3 ಕಂಪ್ಯೂಟರ್ ಬೇಕು ಅಂದ್ಕೊಂಡಿದ್ದೀನಿ. ಸೊ ಕಂಪ್ಯೂಟರ್ ಮತ್ತು ಒಂದು ಪ್ರಿಂಟರ್ ಬೇಕು. ಸೊ ಯಾರಾದರೂ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡುವಂಥವ್ರು ಇದ್ದರೆ ಶಾಪ್ ಅವರು ನಮ್ಮನ್ನು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಇನ್ನು ಕೆಲಸದ ಅಪ್ಡೇಟ್ ಅವಾಗವಾಗ ತಿಳಿಸ್ತಾ ಇರ್ತೀನಿ. ಸೊ ವ್ಯವಸಾಯ ಮಾಡೋದ್ರ ಬಗ್ಗೆ ಅಪ್ಡೇಟ್ ಮಾಡಬೇಕಾಗಿತ್ತು. ಖುಷಿ ಆಗುತ್ತೆ ಮಕ್ಕಳು ವ್ಯವಸಾಯವನ್ನು ಕಲಿತಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಎಲ್ಲರ ಹಾರೈಕೆ ಇರಲಿ. ನಮ್ಮ ಕೆಲಸ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಸಾಕಷ್ಟು ಕೆಲವೊಂದು ಟೀಕೆಗಳು ಬರ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇರಲಿ, ಪರವಾಗಿಲ್ಲ. ಖುಷಿಯಾಗಿ ಸಪೋರ್ಟ್ ಮಾಡೋರು ಲಕ್ಷಾಂತರ ಜನ ಇದ್ದಾರೆ, ಟೀಕೆ ಮಾಡೋರು 100 ಜನ ಇರ್ಬೋದೇನೋ, ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.